ಸರ್ ಏನು ಹೇಳಿ? ಎಲ್ಲ ಜನ ಹೆಂಗ್ ಬೇಕು ಹಂಗೆ ನುಗ್ತಾರೆ. ನಾವ್ ಯಾವ ರೀತಿ ಹೋಗೋದು ಅಂತ ನಮ್ಗೆ ಗೊತ್ತಾಗ್ತಲ್ಲ. ಎಡಕ್ಕಾರು ಹೋಗ್ಬೋದು, ಬಲಕ್ಕಾರು ಹೋಗ್ಬೋದು. ಒನ್ ವೇನಲ್ಲಿ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ, ಮಕ್ಳಿಗೆ ಏನೋ ಕೊಡ್ತಾರೆ. ಯೋಚಿಸಿ ನಿಮಗೆ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳ್ತಿದೀವಿ, ಅವರು ಸಪೋರ್ಟ್ ಮಾಡ್ತಾ ಇಲ್ಲ. ಸಪೋರ್ಟ್ ಏನು ಅವರೇ ಕರ್ಕೊಂಡ್ ಬರ್ತಾರೆ ಮಕ್ಕಳನ್ನ. ಅಲ್ಲ, ಫಸ್ಟ್ ನೀವು ಈ ಕಡೆ ಹಿಡಿತಾ ಇದ್ರ, ಆ ಕಡೆ ಹಿಡಿತಾ ಇದ್ರ? ಸರ್ ಅವ್ರು ಬರ್ತಾ ಇದಾರೆ, ಈಗ ಫೈನ್ ಹಾಕ್ತೀರ ಅವ್ರಿಗೆ? ನಿಲ್ಸಿ ಗಾಡಿ ಹಾಕಿ ಮತ್ತೆ ಗಾಡಿಗೆ ಎತ್ಕೊಳ್ಳಿ. ಅದನ್ನ ಮಾಡಿ ಅಂತಂದ್ರೆ ನೀವು ಅವ್ರನ್ನೂ ಬಿಡ್ತೀರಾ, ಈ ಕಡೆನೂ ಬಿಡ್ತೀರಾ, ಆ ಕಡೆನೂ ಬಿಡ್ತಾ ಇದ್ದೀರಾ? ಹೇಳ್ತಾರೆ, ನಮ್ಗೆ ಗೊತ್ತು ಇಲ್ಲ. ಸ್ಟೂಡೆಂಟ್ಸ್ಗಳು ಒಂದ್ ಕಡೆಯಿಂದ ನಿಂತಿದ್ದಾರೆ, ಪೇರೆಂಟ್ಸ್ಗಳೆಲ್ಲ ಬರ್ತಾರೆ. ಇವ್ರು 6:30 7 ಗಂಟೆ ಸಮಯದಲ್ಲಿ. ಸ್ನೇಹಿತರೆ ನಮಸ್ಕಾರ. ಅವ್ರು ಮಾಡ್ತಿರೋ ತಪ್ಪು ಅಂತೇನಲ್ಲ, ಒಂದು ನಿಮಿಷ ಹಂಗೆ ನಾನು ಮಾತಾಡಲ್ಲ, ಸ್ವಲ್ಪ ತೋರ್ಸೋಣ ಹಂಗೆ ಏನು ನಡೀತಾ ಇದೆ ಇಲ್ಲಿ. ಗಾಡಿ ಯಾರು ಗಾಡಿ ಗಾಡಿ ಓನರ್ ಗಾಡಿ ನಂಬರ್ ಹೇಳಿ. ಹಳೆ ಕೇಸ್ಗಳು ಹಾಕಿರೋದು ಬೇಡ, ಕಟ್ಟಿ ಹಾಸ್ಪಿಟಲ್ ಹೆಲ್ಮೆಟ್ ಆಗ್ತದೆ. ನಮಗೂ ಪ್ರೆಷರ್ ಇದೆ ಡ್ರೈವರ್ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ಪೊಲೀಸರು ಕೆಲಸ ಮಾಡ್ತಾ ಇರಲ್ಲ ಸರ್, ಅಷ್ಟೇನೇನು. ಸರ್ ಇದು ಕಾರ್ಯಾಚರಣೆ ಸ್ಟೇಷನ್ ಮುಂದೆ ಎಷ್ಟಿಂದ ಮಾಡ್ತಾ ಇದ್ದೀರಾ ನೀವು? ಇಲ್ಲ ನೀವು ತಪ್ಪು ಮಾಡಿದ್ರೆ ಫೈನ್ ಕಟ್ಟಿ, ತಪ್ಪೇನಿಲ್ಲ. ಅದು ಅವ್ರು ಫೈನ್ ಹಾಕ್ತಾರೆ, ನೀವು ಫೈನ್ ಕಟ್ಟಬೇಕು. ತಪ್ಪು ಮಾಡಿದ್ರೆ ಅದು ಓಕೆ, ಧರ್ಮ, ಅದು ಕರ್ತವ್ಯ ಕೇಳ್ತಾರೆ ಅವರು. ಸರ್ ನೀವು ಎಷ್ಟು ದಿನ ಮಾಡ್ತಾ ಇದ್ದೀರಾ ದಯವಿಟ್ಟು ತಿಳಿಸಿ ಸರ್. ಅಲ್ಲಲ್ಲ, ನೀವು ಹಿಡಿತಿರೋ ನೀವಲ್ಲ ಸರ್. 3 ದಿನದಿಂದ ಮಾಡ್ತಾ ಇದ್ದೀರಾ, ಸಂಜೆ ಇದೇ ಟೈಮಿಗೆ ಮಾಡ್ತಾ ಇದ್ದೀರಲ್ಲ, ಅದನ್ನು ಅದ್ರ ಬಗ್ಗೆ ಅಷ್ಟೇ. ಸಾರ್ವಜನಿಕರು ಬಂದು ಕೆಲಸ ಕಾರ್ಯ ಮುಗಿಸ್ಕೊ ಹೋಗ್ತಿರ್ತಾರೆ. ಅಲ್ಲ ಹೇಳಿದ್ರೆ ಕರೆಕ್ಟು, ನೀವು 3 ದಿನದಿಂದ ಮಾಡಿ, ಎಷ್ಟು ದಿನ ಮಾಡ್ತಾ ನಿಮ್ಮ ಬಾಯಿಂದ ಬರಲಿ ಅಂತ ಅಷ್ಟೇ. ಅಲ್ಲ ಅಂತ ಕೇಳ್ತೀವಿ ಸರ್, ಸಾಹೇಬ್ರಿಗೆ ಕೇಳೋಣ, ಅದೇನು ದೊಡ್ಡ ವಿಷಯ ಅಲ್ಲ. ಸಾಹೇಬ್ರಾರು ನಿಮಗೆ, ನಮಗೇನಲ್ವಲ್ಲ. ಸ್ಟೇಷನ್ ಮುಂದೆ ಹಿಡಿಯೋಕ್ಕೆ ಅದು ಒಂದು, ಅದ್ರ ಬಗ್ಗೆ ಮಾತಾಡೋಣ ಸರ್, ಕಮಿಷನರ್ ಹತ್ರ ಮಾತಾಡೋಣ, ಅದೇನು ಕಂಪ್ಲೇಂಟ್ ಇಟ್ಕೊಳ್ಳೋಣ. ಅದು 3 ದಿನದಿಂದ ಸಾರ್ವಜನಿಕರ ಸ್ಕೂಲ್ ಬಿಟ್ಟಾಗ ಪೇರೆಂಟ್ಸ್ಗಳು ಬರ್ತಾರೆ, 10 ನಿಮಿಷಕ್ಕೆ ಅವ್ರಿಗೆ ಹೆಲ್ಮೆಟ್ ಇಲ್ದರೆ ಇನ್ನೊಂದು ಹಿಡಿತಾ ಇದ್ರಲ್ಲ, ಅದು ತಪ್ಪಲ್ವ ಅಂತ ಅಷ್ಟೇ. ಆ ಸ್ಕೂಲ್ ಬಿಟ್ಟಾದ್ಮೇಲೂ ಬರೋ ಪೇರೆಂಟ್ಸ್ಗಳನ್ನ ಹಿಡ್ಕೊಂಡು ನಿಂತ್ಕೊಳ್ಳೋದು ನೀವು ಅವೆಲ್ಲ ತಪ್ಪು. ಅಲ್ಲ ಅದಿರ್ಲಿ, ಅದು ಫೈನ್ ಕಟ್ಟಿ ಸರ್. ನಾವು ಮೇನ್ ಪ್ರಶ್ನೆ ಮುಂದೆ ಸ್ಕೂಲ್ ಮುಂದ್ಗಡೆ ಇರೋದು, ಸ್ಕೂಲ್ ಮುಂದ್ಗಡೆ ಸಾರ್ವಜನಿಕರು ಪೇರೆಂಟ್ಸ್ಗಳೇನು ಹೆಲ್ಮೆಟ್ ಹಾಕೊಂಡು ಬರಲ್ಲ. ಇದೇನು ದಿನ ಈ 3 ದಿನ ನಡೀತಾ ಇದೆ, ಇದು ಮಾಡಲಿ ಅವರು, ತಪ್ಪೇನಲ್ಲ. ಸ್ಟೇಷನ್ ಮುಂದೆ ಎಲ್ಲ ಟ್ರಾಫಿಕ್ ಸಿಗ್ನಲ್ ಎಲ್ಲ ಇನ್ನೊಂದು ಕಡೆ ಸೈಡ್ ಹಾಕೊಂಡು ಮಾಡೋದು ಬೇರೆ. ಸ್ಟೇಷನ್ ಮುಂದೆ ಅವ್ರು ಅಡ್ಡ ಹಾಕೊಂಡು ಮಾಡ್ತೀರಾ ಅಂದರೆ ಏನಿಲ್ಲ ಸರ್, ಹಿಡಿತಾ ಇದ್ರಲ್ಲ, ಕೇಳೋಣ. ಪಬ್ಲಿಕ್ಗಳು ನೀವು ಎಲ್ಲಿವರೆಗೂ ಕೇಳಲ್ಲ ನೀವು, ಇದು ಸಮಸ್ಯೆ ಅಲ್ವೇ? ಹಿಡಿದ್ರ ಮೇಡಮ್? ನಿಮ್ಮದು ಹಿಡಿದ್ರ ಗಾಡಿ? ಬನ್ನಿ ಈ ಕಡೆ ಸೈಡಿಗೆ ಬನ್ನಿ, ಪರವಾಗಿಲ್ಲ. ಅವ್ರು ಸ್ಟೇಷನ್ ಮುಂದೆಲ್ಲ ನಿಂತ್ಕೋಬೇಡಿ. ಸರ್ ನಮಸ್ಕಾರ.
ಸುಮಾರು ಒಂದು 20 ನಿಮಿಷದಿಂದ ನೋಡ್ತಾ ಇದ್ದೋ ನೀವು ಯಾರ ಹತ್ರ ಮಾತಾಡ್ತಿದ್ರಿ. ಡ್ಯೂಟಿ ಮಾಡ್ತಿದ್ರಾ ಅಲ್ಲ ಗಾಡಿ ನೋಡ್ತಿದ್ರಾ ಅಂದೆ. ಗಾಡಿನೂ ನೋಡ್ತಿದ್ವಿ. ಅವ್ರು ಯಾರು ಮಾತಾಡ್ತಿದ್ದು? ಲೇಡಿ ಒಬ್ರು ಏನೋ 20 ನಿಮಿಷ ಡ್ಯೂಟಿ ಟೈಮಲ್ಲಿ ಎಷ್ಟು ಗಾಡಿಗಳು ಅಲ್ಲ. ಒಂದು ನಿಮಿಷ, ನನ್ನ ಪ್ರಶ್ನೆ ಏನ್ ಗೊತ್ತೇ, ನೀವು ಡ್ಯೂಟಿ ಮಾಡ್ತಾ ಇದ್ರಿ, ಈ ಗ್ಯಾಪಲ್ಲಿ ಎಷ್ಟು ಜನ ವೆಹಿಕಲ್ಸ್ಗಳು ಪಾಸ್ ಆಗ್ತು ಅಂತಂದ್ರೆ ಆಯ್ತು, ತೊಂದರೆ ಇಲ್ಲ. ಅಲ್ಲ, ಪೇರೆಂಟ್ಸ್ಗಳು ಬರ್ತಾ ಇದ್ರೆ ಅವ್ರ ಗಾಡಿ ಹಿಡಿದಿಡ್ತಾ ಇದ್ದೀರಾ. ಹೆಲ್ಮೆಟ್ ಹಾಕ್ದವ್ರು ತುಂಬಾ ಹೋಗ್ತಿದ್ರಿ. ಕಾನೂನು ಪಾಲನೆ ಮಾಡಿ ಸರ್ ನೀವು. ಹೇಳ್ತೀನಿ ಸರ್, ಇಲ್ಲಿ ಎಲ್ಲ ನೋಡಿ 100 ಗಾಡಿ ಹೋಗ್ತದೆ, ಹೇಳ್ತೀನಿ ಕೇಳಿ, 100 ಗಾಡಿ ಹೋಗ್ತದೆ. 100 ಗಾಡಿನೂ ಇಲ್ಲಿ ಎಲ್ಲರೂ ಹಿಡಿದು ನಿಲ್ಸಕ್ ಆಗೋದಿಲ್ಲ. ಅರ್ಥ ಆಯ್ತು, ಅದನ್ನ ಅರ್ಥ ಮಾಡ್ಕೊಳ್ಳಿ. 20 ನಿಮಿಷ ಮಾತಾಡ್ತಿರೋದಕ್ಕೆ ನೋಡಿದ್ದೆ ಕೇಳಿದೀನಿ. 20 ನಿಮಿಷ ಸರ್, 20 ನಿಮಿಷ ಮಾತಾಡಿದ್ರೆ ಮಾತಾಡಿಲ್ವಾ? ಮಾತಾಡಿದ್ದೀನಿ, ಅದನ್ನೇ ಕೇಳಿದ್ದಾನೆ ಅಷ್ಟೇ. ಆ ಗ್ಯಾಪಲ್ಲಿ 20 ನಿಮಿಷದಲ್ಲಿ ಪೇರೆಂಟ್ಸ್ಗಳು ಬಂದು ವೆಹಿಕಲ್ ತಗೊಳಕ್ ಬಂದ್ರು. ಪೇರೆಂಟ್ಸ್ಗಳ್ದು ಇಲ್ಲಿ ಸರ್, ನಾನು ಒಬ್ಬ ಆ ಪಾಯಿಂಟ್ ಅಲ್ಲಿ ನಿಂತಿದ್ದೀನಿ. ಇದ್ದೀರಿ, ನೀವು ಹೇಳಿದ ಅರ್ಥ ಆಯ್ತು ಸರ್. ಈ ಪಾಯಿಂಟ್ ಅರ್ಥ ಆದ್ಮೇಲೆ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದಾಗ ಹೆಲ್ಮೆಟ್ ಇಲ್ಲ ಅಂತ ಹಿಡಿದಿದ್ದು ಸರ್, ಅದು ಸ್ಕೂಲ್ ಕಾಲೇಜ್ ಬಂದಾಗ ಅದನ್ನೇ ಕೇಳಿದ ಅಷ್ಟೇ. ಅಧಿಕಾರಿಗಳಿದ್ದಾರೆ, ಬಂದ್ ಮಾತಾಡಿ. ಅಯ್ಯೋ ಅಲ್ಲ, ನಮ್ಮ ನನ್ ಪಾಯಿಂಟ್ ಅರ್ಥ ಆಯ್ತಾ ಸರ್? ನಾನು ಕೇಳಿದ ತಪ್ಪಾಯ್ತಾ? ನಾನು ಕೇಳಿದೇನೋ ತಪ್ಪಿದ್ಯಾ? ಅದನ್ನೇ ಕೇಳಿದ ಅಷ್ಟೇ. ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಬಂದ್ ಮಾತಾಡಿ. ಅರ್ಥ ಆಯ್ತೆ? ಅಷ್ಟೇ ಕೇಳಿದವ್ರು ಸರ್. ಶ್ರೀವಾರಿ ನಾಗರಾಜ್ ಅಂದ್ಬಿಟ್ಟು, ಅಡ್ರೆಸ್ಸು ಜನತಾನಗರ, ಮನೆ ನಂಬರು 826. ಫಸ್ಟ್ ಕ್ಲಾಸು, ಸೆಕೆಂಡ್ ಸೈಡ್. ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್? ಅಲ್ಲ, ನೀವು ನಮ್ಮನ್ನ ಕೇಳ್ಬೇಕು ಅನ್ನುವಾಗಿ ನಾವು ನಿಮ್ಮನ್ನ ಕೇಳೋಣ. ನಾನು ಕೇಳಿದ್ದು ಅವ್ರು ನಿಂತ್ಕೊ, ಅದನ್ನೇ ಕೇಳಿದ್ದು. ಅದು ಕಾಲೇಜ್ ಅಲ್ಲ ಸರ್, ಪೇರೆಂಟ್ಸ್ಗಳು ಹೆಲ್ಮೆಟ್ ಇಲ್ಲದೆ ಬಂದಿದ್ರು, ಕೇಳಿದೆ ಅವ್ರನ್ನ. ಮಿಸ್ಗೈಡ್ ಮಾಡ್ತಾರಲ್ಲ, ಅದ್ರ ಸರ್ ಅದನ್ನೇ ನಾನು ಕೇಳಿದ್ದು. ಅದು ಅಟ್ಲೀಸ್ಟ್ ಅವ್ರನ್ನ ಬಿಡುವುದಿತ್ತಲ್ಲ ನೀವು. ಪೇರೆಂಟ್ಸ್ಗಳು ಬಂದ್ರಲ್ಲ, ಅವ್ರನ್ನ ಒಂಚೂರು ಬಿಡೋದು ಅಷ್ಟೇ ಕೇಳಿದ್ವಿ, ಏನು ಅಲ್ಲ ಸರ್. ನೀವು ಫೈನ್ ಬಿಡ್ತಾ ಇದ್ರು ಪೇರೆಂಟ್ಸ್ ಬಿಟ್ರೆ ನೆಕ್ಸ್ಟ್ ಸರ್ ಎಷ್ಟು ವರ್ಷದಿಂದ ನಡೀತಾ ಇರ್ಬೋದು ಸರ್. ಅವ್ರು ಫೈನ್ ಹಾಕ್ಬೇಕಾರೆ ಅವ್ರ ಕಾನೂನು ಅವ್ರು ಕೇಳಿದ್ರು, ಸುಮ್ಮನೆ ಬರ್ತಿದ್ರು. ಹಂಗಲ್ಲ, ಹೆಲ್ಮೆಟ್ ಹಾಕ್ಬೇಕಾದ್ರೆ ಫೈನ್ ಹಾಕಿ ಇದನ್ನ ಅವ್ರ ಕಾನೂನು. ನೀವು ಧರ್ಮ ಏನಿದೆ ಕರೆಕ್ಟಾಗಿ ಮಾಡಿ ಸರ್. ತಪ್ಪೇನಿಲ್ಲ. ಅವ್ರ ಬಗ್ಗೆ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡೋದು ಸರ್ ನಾವು. ಅಷ್ಟೇ, ಏನಿಲ್ಲ. ತಲೆ ಬರಹ ಮೇಲೆ ಕಮೆಂಟ್ಸ್ ನಿಂತಿರ್ತವೆ. ಅಲ್ಲ, ಇರ್ಲಿಲ್ಲ, ಹಂಗೇನಿಲ್ಲ. ನಾವು ಒಳ್ಳೇದು ಹೇಳಿದ್ವಲ್ಲ, ಅವ್ರಿಗೆ ಫೈನ್ ಹಾಕ್ಬೇಕಾದ್ರೆ ಒಳ್ಳೇದು ಹಾಕಿ ಸರ್ ಅಂತ ಹೇಳಿದ್ವಲ್ಲ ನಾನು. ಈ ಪಾಯಿಂಟ್ ಅಲ್ಲಿ ಇದೇ ಕಾಲ್ ಮುಂದೆ ಪೇರೆಂಟ್ಸ್ಗಳು ಬಂದಾಗ ಒಂದು 5 ನಿಮಿಷ 10 ನಿಮಿಷಕ್ಕೆ ಬಂದಿದ್ದಾಗ ಅವ್ರಿಗೆ ಫೈನ್ ಹಾಕ್ತಾರೆ, ಅದನ್ನ ಕೇಳಿದಷ್ಟೇ ಪಾಯಿಂಟ್. ಅವ್ರಿಗೆ ಆಗ್ತಲ್ಲ, ನಾವು ಈ ಕಡೆಯಿಂದ ಬರ್ತಾನೆ ನೋಡಿ ಸರ್. ಅದನ್ನ ಓ ಸರ್, ನಿಮ್ಮ ಹತ್ರ ಮಾತಾಡಕ್ಕಿಂತ ಮುಂಚೆ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದು, ಆದ್ಮೇಲೆ ಅದೇ ಪಾಯಿಂಟ್ ಅವ್ರ ಮಾಡ್ತಾ ಇರೋದು ನೋಡಿ ಸರ್. ಬನ್ನಿ ಸರ್. ಈಗ ಮಕ್ಕಳು ನಮ್ಮ ತಂದೆ ತಾಯಿ ಏನ್ ಹೇಳ್ಕೊಡ್ತಾರೆ ಅದೇ ಕಲಿಯೋದು. ಇಲ್ಲಿ ನೋಡಿ, ಹೈ ಬಿ ಮಕ್ಕ ಬರ್ತಾರೆ ಪಾಪ, ಅವ್ರ ಪಾಡ್ಗೆ ಅವ್ರು ಹೋಗೋರ್ಗೆ ಎಷ್ಟು ಸಮಸ್ಯೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ತಿರ್ಸಿ ಸ್ವಲ್ಪ ಸರಿ ಸರ್. ಅವ್ರು ಫೈನ್ ಹಾಕಿ ಸರ್, ತಪ್ಪೇನಿಲ್ಲ. ಅದನ್ನ ಮಾಡ್ತಾ ಇದೀವಿ ಅಷ್ಟೇ. ಹೇಳಿ, ಇವರು ಈಗ ಬಂದ್ರು, ನಾಳೆ ಮಾತಾಡ್ಕೊಂಡು ಬಂದಾದ್ಮೇಲೆ ನಿಮ್ಮ ಹತ್ರ ಬಂದಿರೋದು. ತಪ್ಪು ತಿಳ್ಕೊಬೇಡಿ ನೀವು. ಅವ್ರನ್ನು ಮಾತಾಡಿಸಿದೆ ನಾನು ಸರ್. ನೀವು ಒಳ್ಳೆ ಕೆಲಸ ಮಾಡ್ತೀರಾ. ಅದನ್ನ ಈ ಸ್ಕೂಲ್ ಮುಂದೆ ಹಿಡಿದಾಗ ಪೇರೆಂಟ್ಸ್ಗಳನ್ನ ಒಂಚೂರು ಅವಾಯ್ಡ್ ಮಾಡಿ ಏನಾದ್ರು ಕನ್ಸೆಷನ್ ಮಾಡ್ಕೋಬೇಕು ಅಂತ ಅಷ್ಟೇ ಹೇಳ್ತಿರೋದು ನಾನು. ಇಲ್ಲ ಮಾಡಿ, ತಪ್ಪೇನಲ್ಲ ಮಾಡಿ. ನೀವು ನಮ್ಮ ಜೊತೆ ನಿಂತಿರಬೇಕು, ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಮಾಡಿ. ಖಂಡಿತ ಮಾಡೋಣ ಸರ್, ಖಂಡಿತ ಮಾಡೋಣ. ಇಲ್ಲ ಮಾಡಿ. ಬಟ್ ಇನ್ನೊಂದು, ಇದು ಡಿಮ್ ಲೈಟ್ ಅಲ್ಲಿ ಸ್ವಲ್ಪ ನಮ್ದೇನು ಇರ್ಸುಮುರ್ಸು ಏನ್ ಗೊತ್ತೇ, ಹೋಗ್ತಿದ್ದೀರಿ ಅಲ್ವಾ, ಮನೆಗೆ ಹೋಗ್ತಿದ್ದೀರಿ ಅಲ್ವಾ, ಇಲ್ಲಿ ಯಾವ ಕಡೆಯಿಂದ ಹೋಗ್ತೀರಿ ಸರ್? ಹಿಂಗೆ ನಡ್ಕೊಂಡು ಆ ಕಡೆಯಿಂದ ಬರ್ತಾರೆ ನೋಡಿ ಸರ್, ಲೈಟ್ ಹಾಕೊಂಡು. ಹೈ ಲೈಟ್ ಹಾಕೊಂಡು ಸರ್, ಅವ್ರಿಗೇನ್ ಕಾನೂನು ಕ್ರಮ ತಗೊಳ್ಳಿ. ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಹೋಗಕ್ಕೆ, ಹೌದಲ್ಲ? ಅದನ್ನ ತಡೀತಾ ಇದೀವಿ ಅಷ್ಟೇ. ಜನಗಳ ಬದಲಾದ್ರೆ ಸರ್, ಇದು 2 ಕಡೆನೂ ಅವೇರ್ನೆಸ್ ತಗೊಳ್ಳಿ. ಕಾನೂನ ಪಾಲನೆ ಮಾಡಿ ಮಾಡದೇ ಇರೋರು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಅದೇ ಅರಿವಲ್ಲ ಅವರು ಬರ್ಲಿ. ಎರಡು ಹಾಕ್ತೀನಿ, ತಪ್ಪೇನಿಲ್ಲ ಸರ್. ಸರ್, ಪೊಲೀಸ್ ಅವರೆಲ್ಲ ಸರ್, ನಂದು ಇದು ಲೈವ್, ಇದು ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ. ನಾವು ಒಂದ್ ಕೆಲಸ ಮಾಡೋಣ, ಹೆಂಗೆ ರೀ, ಒಂದ್ ನಿಮಿಷ ನಿಮ್ಮವ್ರಿಗೆ ವಿಡಿಯೋ ಕೊಡಕ್ಕೆ ಮಾತಾಡ್ತೀನಿ ನಾನು. ನಾನೇ ಮಾತಾಡ್ತೀನಿ. ಹೆಲ್ಮೆಟ್ ಹಾಕೊಂಡು ಓಡಾಡಿ, ಸ್ವಲ್ಪ ಅಲ್ಲ ಒಂದು ತಿರುಪಲ್ಲಿ ಹೋಗ್ಬಿಡಿ, ನಿಮ್ಗೆ ಒಳ್ಳೇದಲ್ಲ. ಪೊಲೀಸರ ಕೆಲಸಕ್ಕೆ ತೊಂದರೆ ಕೊಡಿಸ್ಬಿಡಿ ಅಂತ ನಿಮ್ ಕಡೆ ಮುಖ ತಿರ್ಸ್ಕೊಳ್ಳಿ ಸರ್. ಇವಾಗ ಬಂದಿರಾ, ಅವಾಗ್ಲೇ ವಿಚಾರ ಮಾತಾಡಾಯ್ತು. ನನ್ನ ಪಾಯಿಂಟ್ ಇದ್ದಿದ್ದು, ಸ್ಕೂಲ್ ಮುಂದೆ ಪೇರೆಂಟ್ಸ್ ಬಂದಾಗ ಪೇರೆಂಟ್ಸ್ಗಳನ್ನ ಒಂಚೂರು ಇದೊಂದು ಕನ್ಸೆಷನ್ ಕೊಡಿ ಅಷ್ಟೇ, ಬೇರೆ ಏನಿಲ್ಲ. ಆಯ್ತೆ. ಈಗ ನೀವು ಹೇಳ್ತಿದ್ರಲ್ಲ, ವಿಡಿಯೋ ಮಾಡ್ತಿರಲ್ಲ, ಇಷ್ಟೇ ವಿಡಿಯೋ ಹಾಕೋದು ಬೇರೆ ತರ ಹೋಯ್ತದೆ. ಸರ್, ಇಲ್ಲಿ ಲೈವ್ ಅಲ್ಲಿ ಇದ್ದಾಗ ಒಳ್ಳೆ ವಿಚಾರ ಅಲ್ಲ ಸರ್ ಮಾತಾಡ್ತಿರೋದು. ನಾವು ತಪ್ಪೇನ ಮಾತಾಡೋದ್ವಾ? ಇಲ್ಲ ಲೈವ್ ಇದು ಏನು ತಪ್ಪೇನು. ನಾನ್ ತಪ್ಪು ಮಾಡ್ರೆ ನನ್ ತಪ್ಪಾಗತ್ತೆ, ನೀವು ಮಾಡ್ರೆ ನಿಮ್ ತಪ್ಪಾಗತ್ತೆ. ನೋಡೋದಕ್ಕೆ ಜನಗಳು ಹಿಂದೆ ಮುಂದೆ ವಿಚಾರ ತಿಳ್ಕೊಂಡ್ರಲ್ಲ, ಅದಕ್ಕೆ ಬರೋ ಕಮೆಂಟ್ಸ್ ಗಳು ಎಷ್ಟು ಕೆಟ್ಟದಾಯ್ತು ಒಳಗೆ. ಇಲ್ಲ ಸರ್, ನಾನೇ ಹೇಳ್ತೀನಿ ನೋಡಿ, ಒಳ್ಳೆ ಕೆಲಸ ಇದ್ರೆ ನಾವೇ ಖಂಡಿತವಾಗಿ ಹೇಳ್ತೀವಿ. ನಾವೇನೋ ಕಮೆಂಟ್ ಹಾಕಲ್ಲ ಸರ್. ವಿಡಿಯೋ ಮಾಡೋದ್ರಿಂದ ನಿಮ್ಗೂ ಲಾಭ ಇಲ್ಲ, ನಮಗೂ ಲಾಭ ಇಲ್ಲ. ಸುಮ್ಮನೆ ಕಾಲೇಜ್ಗೆ ಹೋಗ್ತಿರಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಜಗತ್ತಲ್ಲಿ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡ್ಬೋದು. ಇಲ್ಲ, ಆಗಲ್ಲ. ಆ ತರ ಖಂಡಿತವಾಗ್ಲೂ ಆಗಲ್ಲ. ಬನ್ನಿ, ನೀವು ಕಳ್ಕೊತಿದ್ರ, ಅದು ನಿಮಗೆ ಬಿಟ್ಟು ವಿಚಾರ, ನಾನು ಹೇಳಲ್ಲ. ನಿಮ್ ಟೈಮ್ ಇದೆ ರಾಜೇಶ್. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ತಪ್ಪೇನಿಲ್ಲ, ಬಟ್ ಅದು ಸ್ಕೂಲ್ ಒಂದು ಅವಾಯ್ಡ್ ಮಾಡ್ಬೇಕು ನೀವು ಅಷ್ಟೇ ಸಾಧ್ಯ ಆದ್ರೆ ಸ್ಕೂಲ್ ಸರ್. ರಿಕ್ವೆಸ್ಟ್ ಒಂದು ಅದಕ್ಕೇನು ಮಾಡೋಣ, ನಾಳೆ ಏನು ಅದನ್ನು ಕೇಳೋಣ ಹೇಳಿ ನಮ್ಮ ಮಕ್ಕಳಿಗೆ ಮಿಸ್ಗೈಡ್ ಮಾಡಬೇಡಿ ಅಂತ. ಸರ್, ಅದೊಂದು ಇಂಜಿನಿಯರ್ ಆಗೋರು ಸ್ಕೂಲ್ ಬಿಟ್ಟಿದ್ದ ಟೈಮಲ್ಲಿ ಪೇರೆಂಟ್ಸ್ ಬಂದಾಗ ಆ ಮೂಮೆಂಟ್ಗೆ ಒಂದು 10 ನಿಮಿಷಕ್ಕಾದ್ರು ಪೇರೆಂಟ್ಸ್ಗಳನ್ನ ಬಿಟ್ಕೊಡಿ ಅಂತ ಅಷ್ಟೇ, ಅದಕ್ಕೋಸ್ಕರ ಬಂದಿದೆ ಅಷ್ಟೇ, ಇನ್ನೇನಿಲ್ಲ. ಬೇರೆ ಬಿಟ್ಟು ಇನ್ನೇನು ಪ್ರಾಬ್ಲಮ್ ಏನಿಲ್ಲ ನಮಗೆ. ಖಂಡಿತ ಹೇಳ್ತೀನಿ ಸರ್, ಖಂಡಿತ ಅದು ತಿಳಿಸೋಣ, ಜನಗಳಿಗೆ ತಿಳಿಸೋಣ ಸರ್. ಮೊದಲು ನಮಸ್ಕಾರ. ಇದು ಸರಸ್ವತಿಪುರಂ ಸ್ಟೇಷನ್, ಮೈಸೂರು. ಇಲ್ಲೇನಪ್ಪ ಅಂದರೆ ಸ್ಟೇಷನ್ ಮುಂದ್ಗಡೆನೆ ತೋರಿಸ್ಬಿಡ್ತೀನಿ ಅದನ್ನು. ಬಿಡಿ, ಅಲ್ಲಿ ಗಾಡಿ ಇನ್ನೂ ಹಿಡಿತಾನೆ ಇದ್ದಾರೆ, ಅವರೆಲ್ಲ ಇರ್ತಿದೆ. ಇದು ಒಂದು ಕಾಲೇಜು, ಈವ್ನಿಂಗ್ ಕಾಲೇಜು, ಮತ್ತು ಇನ್ನೊಂದು ಕ್ಲಾಸಸ್ ಎಲ್ಲ ನಡೆದು ಪೇರೆಂಟ್ಸ್ಗಳು ಇದೇ ಮೂಮೆಂಟಲ್ಲಿ ಇಲ್ಲೇ ಬಂದು ನಿಂತಿದ್ರು ಅಷ್ಟೊಂದು. ಆ ಬರೋ ಪೇರೆಂಟ್ಸ್ಗೆಲ್ಲ ಅವ್ರು ಫೈನ್ ಆಗ್ತಾ ಇದ್ರು ಗಾಡಿ ನಿಲ್ಲಿಸ್ಬಿಟ್ಟು, ಅದನ್ನು ಕೇಳಿದಷ್ಟೇ, ಆ ಮೂಮೆಂಟಲ್ಲಿ ಹಾಕ್ಬಾರ್ದು ಅಂತ ಅಷ್ಟೇ. ಯಾಕಂದರೆ ಇದು ಕಾಲೇಜ್ ಗೇಟ್ ಆವಂಗಾಣ ಮುಂದೆ ಲೈಟ್ ಕಾಣ್ತಿಲ್ಲ ಅದು. ಇದು ಬಂದು ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್. ತಿಳಿಸ್ತೀನಿ ಮುಂದೆ, ಇದು ಲೈವಲ್ಲಿ ಒಂದು ಮಾಹಿತಿ ಕೊಡೋಣ. ಟ್ಯೂಷನ್ ನಡೀತಾ ಇರ್ತದೆ ಸರ್ ಇದರಲ್ಲಿ. ಸರ್, ಅದನ್ನೇ ಪಬ್ಲಿಕ್ಸ್ಗಳು ನೀವು ಪ್ರಶ್ನೆ ಕೇಳಬೇಕು. ಪೇರೆಂಟ್ಸ್ಗಳು ಬಂದು ಈ ಟ್ಯೂಷನ್ 10 ನಿಮಿಷ ನಾನು ಕೇಳ್ತೀರಿ ಸರ್. ನಮ್ಮ ಪಾಯಿಂಟ್ ಏನು ಗೊತ್ತೇ, ಕಾನೂನಾತ್ಮಕವಾಗಿ ಹೆಲ್ಮೆಟ್ ಇಲ್ಲ ಇನ್ನೊಂದಿಲ್ಲ ಅಂದರೆ ಅವ್ರನ್ನ ಹಾಕೊಂಡು ಫೈನ್ ಮಾಡಿ, ತೊಂದರೆ ಇಲ್ಲ, ಅದನ್ನು ಮಾಡಲಿ. ಬಟ್ 10 ನಿಮಿಷ 15 ನಿಮಿಷ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದಾಗ ಅವ್ರನ್ನ ಇಳಿಸಿ ನೀವು ಫೈನ್ ಕೇಳೋದು ಇದೆಲ್ಲ ಅದು ಸರಿ ಬೇಡ. ಸ್ಟೇಷನ್ ಮುಂದೆ ಇರೋದು ಇದು. ಇದು ಎಷ್ಟು ದಿನ ನಡೀತಾ ಇದೆ ಗೊತ್ತಾ ನಿಮಗಿದು? ಹಾಂ, ಎಷ್ಟು ದಿನ ನಡೀತಿದೆ ಖಂಡಿತ ಹೇಳಿ ನೋಡೋಣ. ನಿಮ್ಗೆ ಗೊತ್ತಿದೆ, ಮಾಹಿತಿ ಇದೆಯಾ? 2 ದಿನ 3 ದಿನ ನಡೀತಾ ಇದೆ. ಅದನ್ನೇ ಕೇಳ್ತಿರೋದು, ಯಾವುದು ಸ್ಪಾಟೇ ಇರಲಿಲ್ಲ, ಹೊಸದಾಗಿ ಸ್ಪಾಟ್ ಮಾಡ್ಕೊಂಡಿದ್ದಾರೆ ಅಂತ ಅಷ್ಟೇ. ಮತ್ತು ಕಾಲೇಜ್ ಮುಂದೆ ಇರೋದ್ರಿಂದ ಪೇರೆಂಟ್ಸ್ಗಳಿಗೂ ಮಾಹಿತಿ ಇಲ್ಲ. ಅವ್ರು ಬಂದಾಗ ಅವ್ರನ್ನ ನಿಲ್ಸ್ಕೊಂಡು ಗಾಡಿ ನಿಲ್ಸ್ಕೊಂಡು ಫೈನ್ ಹಾಕೋದಿದೆಯಲ್ಲ, ತಿಳಿಸಿ ಅವ್ರಿಗೆ, ಅವ್ರಿಗೂ ತಿಳಿಸ್ಲಿ, ಇವರು ತಿಳಿಸ್ಕೊಂಡು ಮಾತಾಡೋಣ. ಅದು ಹೆಲ್ಮೆಟ್ ಕಡ್ಡಾಯ ಸ್ನೇಹಿತರೆ ಮಾಡಿ, ಅದು ನಿಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದೆ. ಬಟ್ ನನ್ನ ರಿಕ್ವೆಸ್ಟ್, ಪೊಲೀಸ್ ಇಲಾಖೆಗೆ ಬಂದು ಶಾಲೆ ಏನೋ ಮುಂದೆ ಕಾಲೇಜ್ ಮುಂದೆ ಇರೋ ಆವರಣ ಪೇರೆಂಟ್ಸ್ಗಳು ಕರ್ಕೊಬಂದಾಗ ಇದು ಏಕಾಏಕಿ ಫೈನ್ ಹಾಕ್ತಿರ, ಅದು ಹೊಸ ಸ್ಪಾಟ್ ಮಾಡಿಕೊಂಡು ಸ್ಟೇಷನ್ ಮುಂದೆನೇ ಸೈಡಲ್ಲಿ ಆ ಕತ್ತಲ್ಲಿ ನಿಂತ್ಕೊಂಡೆಲ್ಲ ಹಿಡಿಯೋದಿದೆಯಲ್ಲ, ತಪ್ಪು ಅಷ್ಟೇ. ಥ್ಯಾಂಕ್ ಯು.